ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾನು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನಿಮಗೆ ತಿಳಿಸಿಕೊಡ್ತಾ ಹೋಗ್ತೇನೆ. ವಿಭಕ್ತಿ ಪ್ರತ್ಯಯ ಅನ್ನುವಂಥದ್ದು ನೀವು ಪ್ರಾಥಮಿಕ ತರಗತಿಯಲ್ಲಿ ಮತ್ತು ಹೈಸ್ಕೂಲ್ನಲ್ಲಿ ಹಾಗೂ ಈಗ ದ್ವಿತೀಯ PUCಯಲ್ಲಿ ಕಲಿಯುವಂಥದ್ದು. ದ್ವಿತೀಯ PUCಯಲ್ಲಿ ಹೆಚ್ಚಾಗಿ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಅನ್ನುವಂಥದ್ದು. ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸುವಂಥದ್ದು ಈಗ ಉದಾಹರಣೆಗೆ ಯಾವುದು ಕದಡಿದ ಅಂತ ಇದೆ. ಅದರಲ್ಲಿ ನೀವು ವಿಭಕ್ತಿಯ ಹೆಸರು ಮತ್ತು ಪ್ರತ್ಯಯವನ್ನು ನೀವು ಬರೀಬೇಕು. ಕದಡಿದ ಅ ಅಂತ ಇದೆ. ಹಾಗೆ ಅದರ ಹೆಸರು ನಿಮಗೆ ಈಗಾಗಲೇ ಗೊತ್ತಿದೆ, ಷಷ್ಠಿ ವಿಭಕ್ತಿ ಅನ್ನುವಂಥದ್ದು. ಇದಕ್ಕೆ 1 ಅಂಕಗಳು ಸಿಗ್ತವೆ. ಸಾಧಾರಣವಾಗಿ ಪರೀಕ್ಷೆಗೆ ನಿಮಗೆಲ್ಲ ಗೊತ್ತಿದ್ದ ಹಾಗೆ 2 ವಿಭಕ್ತಿ ಪ್ರತ್ಯಯಗಳನ್ನು ಕೊಟ್ಟಿರ್ತಾರೆ. 2ಕ್ಕೂ ಕೂಡ ಉತ್ತರವನ್ನು ಬರೆದ್ರೆ ನಿಮಗೆ 2 ಅಂಕಗಳು ಸಿಗ್ತವೆ. ನಾವೀಗ ನಿಮಗೆ ಪ್ರೈಮರಿ ಮತ್ತು ಹೈಸ್ಕೂಲಲ್ಲಿ ಈಗಲೇ ಓದ್ಕೊಂಡಿರ್ಬೋದು. ಒಂದು ಸಲಕ್ಕೆ ನಾವು ನೆನಪಿಸ್ತಾ ಹೋಗೋಣ. ವಿಭಕ್ತಿ ಪ್ರತ್ಯಯಗಳು ಯಾವುದೆಲ್ಲ ಇವೆ? ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥಿ ವಿಭಕ್ತಿ, ಪಂಚಮಿ ವಿಭಕ್ತಿ, ಷಷ್ಠಿ ವಿಭಕ್ತಿ, ಸಪ್ತಮಿ ವಿಭಕ್ತಿ, ಸಂಬೋಧನಾ ವಿಭಕ್ತಿ ಅನ್ನುವಂಥದ್ದು. ಅದರಲ್ಲಿ ಪ್ರತ್ಯಯಗಳು ಯಾವುದು ಅನ್ನುವಂಥದ್ದು ನೋಡೋಣ. ಪ್ರಥಮಕ್ಕೆ ಉ ನೆನಪಿದೆ ತಾನೇ? ಗೊತ್ತಿದೆ ಅಲ್ಲ ನಿಮಗೆ? ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಕೆ ಗೆ ಅಥವಾ ಅಕ್ಕೆ ಇಕ್ಕೆ ಅನ್ನುವಂಥದ್ದಾಗ್ತದೆ. ಪಂಚಮಿ ದೆಸೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ ಇಲ್ಲಿ. ಇದು 2 ನೆನಪಲ್ಲಿ ಇಟ್ಕೊಳ್ಳಿ, ಅಲ್ಲಿ ಅಥವಾ ಇಲ್ಲಿ. ಯಾವುದಕ್ಕೆ? ಸಪ್ತಮಿ ವಿಭಕ್ತಿಗೆ. ಇನ್ನು ಸಂಬೋಧನಾ ವಿಭಕ್ತಿ ಆ, ಎ, ಇರ, ಈ ಇವಿಷ್ಟು ಬಂದರೆ ಸಂಬೋಧನಾ ವಿಭಕ್ತಿ. ಆದರೆ ಕೇಳುವಂಥದ್ದು ಸ್ವಲ್ಪ ಕಡಿಮೆ. ನಿಮಗೆ ಯಾವುದೆಲ್ಲ ಸಾಧಾರಣವಾಗಿ ಕೇಳ್ತಾರೆ ಅನ್ನುವಂಥದ್ದು ನಿಮ್ಮ ಉಪನ್ಯಾಸಕರು ಹೇಳ್ತಾರೆ. ಹಾಗೆ ಇದರಲ್ಲಿ ಕೂಡ ಎಲ್ಲವನ್ನು ನೀವು ನೆನಪಲ್ಲಿ ಇಟ್ಕೊಂಡ್ರೆ ಆಯಿತು. ಪ್ರಥಮ ಅಂದರೆ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಕೆ ಅಕ್ಕೆ, ಪಂಚಮಿ ವಿಭಕ್ತಿ ದೆಸೆಯಿಂದ, ಷಷ್ಠಿ ವಿಭಕ್ತಿ ಅ, ಸಪ್ತಮಿ ವಿಭಕ್ತಿ ಅಲ್ಲಿ ಇಲ್ಲಿ, ಸಂಬೋಧನಾ ವಿಭಕ್ತಿ ಆ, ಎ, ಇರ, ಈ. ಆದರೆ ಈ ಸಲಕ್ಕೆ ನಿಮಗೆ ದ್ವಿತೀಯ PUCಯಲ್ಲಿ ಹಳಗನ್ನಡದಲ್ಲಿ ಕೆಲವೊಂದು ಪ್ರತ್ಯಯಗಳು ಬರ್ತವೆ. ಅದು ಯಾವುದು ಅನ್ನುವಂಥದ್ದು ಸುಲಭವಾಗಿ ನಿಮಗೆ ಹೇಳಿಕೊಡ್ತೇನೆ, ನೋಡಿಕೊಳ್ಳಿ. ಇಲ್ಲಿ ಪ್ರಥಮ ವಿಭಕ್ತಿ ಉ ಅಂತ ಇದೆ. ಹಳಗನ್ನಡದಲ್ಲಿ ಮ, ಅರ್ಥ ಆಯ್ತಲ್ವಾ? ಅವನಂ, ರಾಮಂ, ರಾಮಂ. ಹಾಗೆ ಯಾವ ರೀತಿ ಬರ್ತದೆ? ರಾವಣಂ, ರಾವಣಂ. ಈ ರೀತಿಯಲ್ಲಿ ಇದ್ದರೆ ಅದು ಕೂಡ ಪ್ರಥಮ ವಿಭಕ್ತಿಗೆ ಸೇರ್ತದೆ. ಇನ್ನು ದ್ವಿತೀಯ ವಿಭಕ್ತಿ ಅನ್ನು, ಅಂ ನೋಡಿ, ಅಂ ರಾಮನಂ. ಅದೇ ಹೊಸಗನ್ನಡದಲ್ಲಿ ಆದರೆ ರಾಮನನ್ನು, ಹಳಗನ್ನಡದಲ್ಲಿ ರಾಮನಂ. ಹೇಗೆ ಬರೀಬೇಕು ಅನ್ನುವಂಥದ್ದು ನೋಡಿಕೊಳ್ಳಿ. ಇನ್ನು ತೃತೀಯ ವಿಭಕ್ತಿ ಇಂದ. ಅದೇ ಹಳಗನ್ನಡ ಆದರೆ ಇಂ, ಇಂದಂ, ಇಂದೆ. ಇಲ್ಲಿ ಹೊಸಗನ್ನಡದಲ್ಲಿ ಇಂದ ಅಂತ ಕೊಟ್ಟರೆ ರಾಮನಿಂದ. ಇಲ್ಲಿ ರಾಮನಿಂ, ರಾಮನಿಂದಂ. ಹೇಗೆ ನಿಮ್ಮ ಹಳಗನ್ನಡದಲ್ಲಿ ಯಾವುದೆಲ್ಲ ಬರ್ತದೆ ಅನ್ನುವಂಥದ್ದು ಮುಂದಕ್ಕೆ ನೋಡ್ತಾ ಹೋಗೋಣ. ರಾಮನಿಂ, ರಾಮನಿಂದಂ. ಹಾಗೆ ಚತುರ್ಥಿ ವಿಭಕ್ತಿಯನ್ನು ನೋಡಿ. ಗೆ ಇಗೆ ಕೆ, ಗೆ ಕೆ ಕೆ. ಹಳಗನ್ನಡದಲ್ಲಿ ಇಷ್ಟನ್ನು ನೆನಪಲ್ಲಿ ಇಟ್ಕೊಳ್ಳಿ. ಗೆ ಕೆ ಕೆ. ಹೊಸಗನ್ನಡದಲ್ಲಿ ಆದರೆ ರಾಮನಿಗೆ, ಹಳಗನ್ನಡದಲ್ಲಿ ರಾಮಂಗೆ, ದೇವಂಗೆ. ಹೀಗೆ ರಾಮಂಗೆ. ಯಾವ ರೀತಿ ನೀವು ಬರಿಬೋದು ಅನ್ನುವಂಥದ್ದು ಸರಿಯಾಗಿ ನೆನಪಲ್ಲಿ ಇಟ್ಕೊಂಡ್ರಾಯ್ತು. ಇನ್ನು ಪಂಚಮಿ ವಿಭಕ್ತಿ ದೆಸೆಯಿಂದ. ಹಳಗನ್ನಡದಲ್ಲಿ ಅತ್ತಣಿ, ಅತ್ತಣಿಂದಂ, ಅತ್ತಣಿ ಅನ್ನುವಂಥದ್ದು ಕೊಟ್ಟಿರ್ಬೋದು. ಅತ್ತಣಿಂ, ಅತ್ತಣಿಂದಂ, ರಾಮನತ್ತಣಿಂ, ರಾಮನ ದೆಸೆಯಿಂದ. ಹೊಸಗನ್ನಡದಲ್ಲಿ ರಾಮನ ದೆಸೆಯಿಂದ. ಹಳಗನ್ನಡದಲ್ಲಿ ಆದರೆ ರಾಮನತ್ತಣಿಂ, ರಾಮನತ್ತಣಿಂದಂ. ಅರ್ಥ ಆಯ್ತಲ್ವಾ? ಮುಂದೆ ನೋಡಿ, ಷಷ್ಠಿ ವಿಭಕ್ತಿ ಅ. ಹಳಗನ್ನಡದಲ್ಲಿಯೂ ಕೂಡ ಅ. ಈಗ ಉದಾಹರಣೆಗೆ ರಾಮನ, ಹಳಗನ್ನಡದಲ್ಲಿಯೂ ರಾಮನ. ಸಪ್ತಮಿ ವಿಭಕ್ತಿ ಅಲ್ಲಿ ಇಲ್ಲಿ. ಈಗ ನೀವು ಹಳಗನ್ನಡದಲ್ಲಿ ಆದರೆ ಒಳ್,
ಹೊಸಗನ್ನಡದಲ್ಲಿ ರಾಮನಲ್ಲಿ ಪ್ರತ್ಯಯ ಸೇರಿದಾಗ ರಾಮನಲ್ಲಿ. ಅದೇ ಹಳಗನ್ನಡದಲ್ಲಿ ಆದರೆ ರಾಮನೊಳ್, ಅದನ್ನು ನೆನಪಲ್ಲಿ, ಅದರೊಳ್, ಅವನೊಳ್, ಹೀಗೆ ರಾಮನೊಳ್. ಒಳ್ ಅನ್ನುವಂಥದ್ದು ಹಳಗನ್ನಡ. ಒಳ್ ಇದ್ದದ್ದು ಅದರೊಳ್, ಅದರಲ್ಲಿ, ಅಲ್ಲಿ, ಇದರೊಳ್, ಇದರಲ್ಲಿ, ಹೀಗೆ. ಇನ್ನು ಸಂಬೋಧನಾ ವಿಭಕ್ತಿ ಆ, ಎ, ಇರ, ಈ, ಇದರಲ್ಲಿಯೂ ಕೂಡ ಆ, ಇರ, ಈ. ಇಲ್ಲಿ ರಾಮನ ಅನ್ನುವಂಥ ಉದಾಹರಣೆಯಲ್ಲಿ ಏನಾಗ್ತದೆ, ರಾಮ, ರಾಮನೇ, ರಾಮಂದಿರ, ಹೀಗೆ. ಅದು ಹಳಗನ್ನಡದಲ್ಲಿಯೂ ಕೂಡ ಇದೇ ರೀತಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ರಾಮ, ರಾಮನೇ, ಈ ರೀತಿ. ಇವಿಷ್ಟು ನಿಮ್ಮ ಪರೀಕ್ಷೆಗೆ ಬರುವಂತಹ ವಿಭಕ್ತಿ ಪ್ರತ್ಯಯಗಳು. ಮೊದಲಿಗೆ ವಿಭಕ್ತಿ ಪ್ರತ್ಯಯಗಳನ್ನು ನೋಡಿಕೊಳ್ಳಿ. ಹೊಸಗನ್ನಡದಲ್ಲಿ ಯಾವುದಿದೆ, ಹಳಗನ್ನಡದಲ್ಲಿ ಯಾವುದಿದೆ, ಉದಾಹರಣೆಯನ್ನು ನೋಡ್ತಾ ಹೋದರೆ ಆಯಿತು. ಹಾಗೆ ಇದಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ನಾನು ಈಗಾಗಲೇ ಹಾಕಿದ್ದೇನೆ, ಅಲ್ಲಿಗೂ ಕೂಡ ಭೇಟಿ ನೀಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ನಿಮ್ಮ ಪರೀಕ್ಷೆಗೆ ಮುಂದೆ ಬರಲಿಕ್ಕಿರುವಂತಹ ಪರೀಕ್ಷೆಗೆ ಶುಭವಾಗಲಿ, ಶುಭವೇ ಆಗುತ್ತದೆ.